ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಚೊಕ್ನಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದ್ದೆ. ಮಂಡ್ಯ ತಾಲೂಕು ಸೇರಿರುವಂಥ ಚೊಕ್ನಳ್ಳಿ ಗ್ರಾಮದ ನಮ್ಮ ರೈತರು ತುಂಬ ಸಿಕ್ಕಾಪಟ್ಟೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಅದೇ ಥರ ನೋಡಿ, ನಮ್ಮ ಗೌಡ್ರು ಒಬ್ಬರು ಒಂದು 85 ವರ್ಷ ಆಗೈತೆ ಇವ್ರಿಗೆ ಏಜು. ಆದರೂ ನೋಡಿ ಯಾವ ಥರ ಗೇಮ್ ಮಾಡೋಕ್ಕೆ ಬಂದಿದ್ದಾರೆ. ಗದ್ದೆಗೆ ನೀರು ಗದ್ದೆ ಕಾಯಿಸ್ತಾ ಇದ್ದಾರೆ, ಭತ್ತ ನಡುಕ್ಕೆ ಅಂದ್ಬಿಟ್ಟು. ನೋಡಿ, ಈ ಏಜಲ್ಲೂ ಮನೇಲಿ ಕುಂತಿರ್ಬೇಕು. ಆದರೂ ಇವರು ಈ ಏಜಲ್ಲೂ ಮನೇಲಿ ಕಾಯ್ತಾ ಇಲ್ಲ. ಯಾಕೆ ಅಂದರೆ ಅದು ಆ ಕಸುಬು ಎಲ್ಗೆ ಹೋಗೋದು, ಕೆಲಸ ಮಾಡಿರೋದು ಖುಷಿ. ಅದಕ್ಕೆ ಬಂದು ದುಡಿತಾ ಇದ್ದಾರೆ ಮಕ್ಳಿಗೋಸ್ಕರ. ನೋಡಿ ಈ ಏಜಲ್ಲೂ ಬಂದು ವ್ಯವಸಾಯ ಮಾಡ್ತಾರೆ ಅಂದರೆ ನಿಜಕ್ಕೂ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್. ಅಣ್ಣ, ನಿಮ್ಮ ಹೆಸರು? ಪಾಪೇಗೌಡರು ಅಂತ. ನಿಜಕ್ಕೂ ನೋಡಿರಿ ಎಷ್ಟು ಏಜ್ ಆಗೈತೆ ನೋಡಿ ಇವ್ರಿಗೆ. 85 ವರ್ಷ ಆಗೈತೆ ಏಜು. ಆದ್ರೂ ಇಲ್ಲಿ ಬಂದು ವ್ಯವಸಾಯ ಮಾಡ್ತಾವ್ರೆ ಅಂದರೆ ತುಂಬ ಗ್ರೇಟು. ನಾವು ನಿಜಕ್ಕೂ ಏನೇ ವ್ಯವಸಾಯ ಮಾಡಿದ್ರು ನಮ್ಮ ಕರೆಕ್ಟಾಗಿ ನಮ್ಮ ರೈತರು ಬೆಳೆಯೋಂಥ ಬೆಳೆಗೆ ಕರೆಕ್ಟಾಗಿ ಬೆಲೆ ಸಿಗಲ್ಲ. ನೋಡಿ ಯಾವ ಥರ ನೋಡಿ, ಇಲ್ಲ ಪಕ್ಕದಲ್ಲೆಲ್ಲ ನಾಟಿ ಹಾಕಿದ್ದಾರೆ. ಇಲ್ಲೂ ತೌರಿ ಕಟ್ತಾಯಿದ್ದಾರೆ. ನಾಳೆಗೆ ನಾಟಿ ಅಲ್ಲೂ ಕೂಡ ಅವರ ಮಕ್ಕಳು ಕೂಡ ತೌರಿ ಸಾವ್ರ್ತಾ ಇದ್ದಾರೆ, ತೌರಿ ಹಾಕ್ತಾಯಿದ್ದಾರೆ. ನೋಡಿ ಯಾವ ಥರ ಅಂತ. ಆದರೆ ಈ ಏಜಲ್ಲೂ ಬಂದು ವ್ಯವಸಾಯ ಮಾಡ್ತಾರೆ ತುಂಬ ಗ್ರೇಟು ನಿಜಕ್ಕೂ ನಮ್ಮ ಪಾಪೇಗೌಡ್ರಿಗೆ. ನಿಜಕ್ಕೂ ನೋಡಿ, ಅದೇ ಥರ ಪಕ್ಕದಲ್ಲಿ ಕಬ್ಬು ಕೂಡ ಬೆಳೆದಿದ್ದಾರೆ. ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡ್ತಾವ್ರೆ ಅಂದರೆ ಕಬ್ಬು, ಭತ್ತ, ನೋಡಿ ತೆಗು ಮರಗಳು, ಸೀಮೆ ಹುಲ್ಲು, ಜೋಳ, ತರಕಾರಿ ಗಿಡ, ಹಣ್ಣಿನ ಗಿಡಗಳು ಪ್ರತಿಯೊಂದು ಇರ್ತಾರೆ ನಿಜಕ್ಕೂ. ನೋಡಿ ಇವರು ಅವ್ರ ಮಗ, ಇವರು ನೋಡಿ ಪಾಪೇಗೌಡ್ರ ಮಗ. ಈ ಏಜಲ್ವ ತಂದೆಯ ವ್ಯವಸಾಯ ಮಾಡಿಸ್ತಾವ್ರೆ ಅಂದರೆ ನಿಜಕ್ಕೂ ಅವರೇನೋ ಹೇಳಿರ್ತಾರೆ ಮನೆ ಕೂತ್ಕಪ್ಪ ನಿಮ್ಮೇನು ಮಾಡಬೇಡ ಅಂತ. ಅವ್ರು ಬಿಡಲ್ಲ. ಅವಾಗ ಏಜ್ ಆಗಿರೋರು ಅದು ಮಾಡಿ ರೂಢಿ ಆಗಿಬಿಟ್ಟಿರ್ತದಲ್ಲ ಗದ್ದೆಯಲ್ಲಿ ವ್ಯವಸಾಯವ. ಏನಾರು ಒಂದು ಬೆಂಟ್ಬೇಕು ಬಂದು. ಮಕ್ಕಳನ್ನೇ ಬಿಟ್ಬಿಟ್ರೆ ಏನಂತಾರೆ ಗೊತ್ತಾ, ಕರೆಕ್ಟಾಗಿ ಬೆಳೆದೇ ನೀವು ಅಂತಾರೆ. ಇವತ್ತು ಕೂಡ 70 ವರ್ಷ ಆಗೈತೆ ನೋಡಿ. ಆದರೆ ಒಂದು ಶುಗರ್ ಇಲ್ಲ, ಬಿ ಪಿ ಇಲ್ಲ. ಹೌದು, ಒಂದು ನೋಡಿ, ಒಂದು ಶುಗರ್ ಇಲ್ಲ, ಒಂದು ಬಿ ಪಿ ಇಲ್ಲ. ಆದ್ರೂ ಗುದ್ಲಿ ಹಿಡ್ಕೊಂಡು ಮಣ್ಣು ತೆಗಿತಾವ್ರಿ ಅಂದರೆ ನಿಜ ಗದ್ದೆ ಒಳಗೆ. ನೋಡಿ ಯಾವ ಥರ ತೆಗಿತಿದ್ದಾರೆ ಅಂತ ನೀವೇ. ಇನ್ನೂ ಊಟ ಮಾಡಿಲ್ಲ. ಇನ್ನೂ ನೋಡಿ, ಇನ್ನೂ ಊಟ ಮಾಡಿಲ್ವಂತ. ಬೆಳಗಿನ ತಿಂಡಿನ ತಿಂದಿಲ್ಲ ಇನ್ನೂ. ನೋಡಿ ಅದೇ ಥರ ಪಕ್ಕದಲ್ಲಿ ದೇವಸ್ಥಾನ ಕೂಡ ಕಟ್ತಾಯಿದ್ದಾರೆ ನಮ್ಮ ರೈತರು. ನೋಡಿ ಬನ್ನಿ ಹೋಗಮ್ಮ ಅಣ್ಣ. ನೋಡಿ ಚೊಕ್ನಳ್ಳಿ ಗ್ರಾಮದ ರೈತರು ನಿಜಕ್ಕೂ ತುಂಬ ಗ್ರೇಟ್. ನಿಜಕ್ಕೂ ಯಾವ ಥರ ವ್ಯವಸಾಯ ಮಾಡ್ತಾವ್ರೆ ಅಂತ ನೀವೇ ನೋಡಿದ್ರಿ ಅಲ್ಲ. ಅದೇ ಥರ ನಮ್ಮ ಚೊಕ್ನಳ್ಳಿ ಗ್ರಾಮದಲ್ಲಿ ನಮ್ಮ ತಾತ ಮುತ್ತಾತಿರು ಯಾವ್ಯಾವ ಥರ ಮನೆಗಳು ಕಟ್ಟಿದ್ರು ಹಿಂದಿನ ಕಾಲದಲ್ಲಿ. ಐತಿಹಾಸಿಕ ಹೇಳುವಂಥ ಮನೆಗಳೈತೆ ಈ ಊರಲ್ಲಿ. ಕಲ್ಲು ಮನೆ ಆಗ್ಬೋದು, ಮಣ್ಣು ಮನೆ ಆಗ್ಬೋದು, ಕಂಬದ ಮನೆ ಆಗ್ಬೋದು, ಕೈ ಹಂಚು ಮನೆ, ಮಂಗಳೂರು ಹಂಚು ಮನೆ, ಸಡ್ಡುಗಳು, ಅವೆಲ್ಲ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ ನೋಡೋಣ ಒಂದು ಟ್ರಿಪ್ಪು. ಅದೇ ಥರ ನೋಡಿ ಕಬ್ಬು ಕೂಡ ಬೆಳೆದಿದ್ದಾರೆ, ಸಾಲಾಗಿ ಮರಗಳು ಕೂಡ ನೆಟ್ಟಿದ್ದಾರೆ. ನೋಡಿ ಯಾವ ಥರ ಐತೆ ಅಂತ. ನಮ್ಮ ಚೊಕ್ನಳ್ಳಿ ಗ್ರಾಮದ ರೈತರು ನೋಡಿ ಯಾವ ಥರ ಪೈರು ತಿಳ್ತಿದ್ದಾರೆ. ನೋಡಿ ಭತ್ತದ ಪೈರು ನಾಟಿಗೋಸ್ಕರ. ನೋಡಿ ಯಾವ ಥರ ಕುತ್ಕೊಂಡು ನೀರು ಗದ್ದೆ ಒಳಗಡೆ, ನೀರು ಒಳಗಡೆ ಯಾವ ಥರ ಪೈರು ತಿಳ್ತಿದ್ದಾರೆ. ಅದೇ ಥರ ನಮ್ಮ ರೈತ ಮಹಿಳೆಯೂ ಕೂಡ ಪೈರು ತಿಳ್ತಿದ್ದಾರೆ ನಿಜಕ್ಕೂ. ನೋಡಿ ನಮ್ಮ ಚೊಕ್ನಳ್ಳಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ನೋಡಿ ಯಾವ ಥರ ತಿತ್ತು ಇಲ್ಲಿ ನೋಡಿ ಸಾಲಾಗಿ ಮಡಗಿದ್ದಾರೆ ನಿಜಕ್ಕೂ ಪೈರ. ನೋಡಿ ಅದೇ ಥರ ನೋಡಿ ಯಾವ ಥರ ತಿಳ್ತಿದ್ದಾರೆ ಕುಕ್ಕರುಗಾಲಲ್ಲಿ ಕುತ್ಕೊಂಡು. ನಿಜಕ್ಕೂ ನಮ್ಮ ರೈತರು ಒಂದು ಕಷ್ಟಪಡಲೇಬೇಕು. ಯಾಕೆಂದರೆ ಇವತ್ತು ಕಷ್ಟಪಟ್ಟರೆ ಮುಂದಕ್ಕೆ ಸುಖ. ನಾವು ಮನೇಲಿ ಕೂತ್ಕೊಂಡ್ರೆ ಕುಂತವ್ರಕ್ಕನೋ ಮನೆ ತವಿ ಅಂತಾರೆ. ಗದ್ದಲ್ಲಿ ಗೇಮೇ ಗೇಯ್ತಾಯಿದ್ರೆ ಗೇಯ್ತಾನೆ ಅವ್ರಕ್ಕನೋ ಇನ್ನೂ ಮನೆಗೆ ಬಂದಿಲ್ಲ ಅಂತಾರೆ ಜನ. ಗೇದ್ರು ತೊಂದರೆ, ಗೇಯ್ದರು ತೊಂದರೆ. ನೋಡಿ ಯಾವ ಥರ ಪೈರು ತಿಳ್ತಿದ್ದಾರೆ. ನೋಡಿ ನಮ್ಮ ತಾಯಿ ಕೂಡ ನಮ್ಮ ತಾಯಿ ಕೂಡ ಯಾವ ಥರ ಪೈರು ತಿಳ್ತಿದ್ದಾರೆ. ನಮ್ಮ ತಂದೆ ಕೂಡ ನೋಡಿ ಯಾವ ಥರ ಪೈರು ತಿಳ್ತಿದ್ದಾರೆ ಅಂತ ನೋಡಿ. ನೋಡಿ ಅದೇ ಥರ
ನೋಡಿ ನಮ್ಮ ಅಣ್ಣ ಕೂಡ ಯಾವ ಥರ ಪೈಟ್ ತಿಳ್ತಾ ಇದ್ದಾರೆ ನೋಡಿ. ಹಾಂ ನೋಡಿದ್ರಿ ಅಲ್ಲ ನೋಡಿ ಯಾವ ಥರ ಕುಕ್ರುಗ ಕೂತ್ಕೊಂಡು ಒಂದು ಮಣೆ ಹಾಕೊಂಡು ಕೆಳಗಡೆಗೆ ಅದ್ರ ಮೇಲೆ ಮನೆ ಮೇಲೆ ಕೂತ್ಕೊಂಡು ಎರಡು ಕೈಲೂ ಪೈಟ್ ತಿಳ್ತಿದ್ದಾರೆ. ನಿಜಕ್ಕೂ ನಾಟಿ ನಾಳೆ ನಾಟಿ ನೋಡಿ ಯಾವ ಥರ ತಿಳ್ತಿದ್ದಾರೆ ಅಂತ ನೋಡಿ. ಈ ಏಜಲ್ಲೂ ಪೈರು ತಿಳ್ತಾವ್ರೆ ಅಂದರೆ ಮಕ್ಕಳು ತಿಳ್ಬೇಕು, ಬಂದು ಮಕ್ಕಳು ವ್ಯವಸಾಯ ಮಾಡಬೇಕು. ಇವತ್ತಿನ ಮಕ್ಕಳು ಯಾವುದೋ ಕಾರಣಕ್ಕೂ ಗದ್ದೆ ಒಳಗೆ ಯಾವುದೋ ಕಾರಣಕ್ಕೂ ಇಳಿಯೋಲ್ಲ. ಭೂಮಿ ಉಳಿದಿರ್ದೆ ಇಂಥ ನಮ್ಮ ಏಜ್ ಆಗಿರೋರು, ನಮ್ಮ 80 ವರ್ಷ 70 ವರ್ಷ ನಮ್ಮ ತಾತಿರು ಇರ್ತಾರೆ ನೋಡಿ, ಅವರಿಂದನೇ ಭೂಮಿ ಉಳಿದಿರೋದು ಇವತ್ತು ಕೂಡ. ಇವತ್ತಿನ ಮಕ್ಕಳು ಯಾರಿಗೆ ಅಂದ್ಬಿಟ್ಟು ತೆಕ್ಕು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಎಲ್ಲ ಪಾರ್ಗಟ್ಕೊಂಡು ಎಲ್ಲ ಎಮ್ಮೆ ದನ ಆಡು ಕುರಿ ಇವರ ಬಿಟ್ಕೊಂಡು ಮೇಯ್ಸ್ಕೊತಾರೆ ನೋಡಿ. ಭೂಮಿ ತಾಯಿ ನಂಬಿರೋರು ಯಾವುದೋ ಕಾರಣಕ್ಕೂ ಕೈ ಬಿಡೋಲ್ಲ ನಿಜಕ್ಕೂ ನೋಡಿ. ಅದೇ ಥರ ನಮ್ಮ ಪಕ್ಕದಲ್ಲಿ ರೈತರು ರಾಗಿ ನಾಟಿ ಕೂಡ ಮಾಡಿದ್ದಾರೆ ನೋಡಿ. ರಾಗಿ ನಾಟಿ ಮಾಡಿದ್ದಾರೆ. ಅದೇ ಥರ ಪಕ್ಕದಲ್ಲಿ ಕಬ್ಬು ಕೂಡ ಬೆಳೆದಿದ್ದಾರೆ ನಮ್ಮ ರೈತರು. ತೆಗು ಮರಗಳು ನೋಡಿ, ಸಾಲ ಹಾಕಿ ತೆಗು ಮರಗಳು ಯಾವ ಥರ ನೆಟ್ಟಿದ್ದಾರೆ ಅಂತ. ನೋಡಿ ಅವರು ಹಸ ಕೂಡ ಮೇಯ್ತಿದ್ದಾವೆ ನೋಡಿ ಗದ್ದೆ ಒಳಗಡೆ ಎರಡು. ಅಲ್ಲೂ ಕೂಡ ನಮ್ಮ ರೈತರು ವ್ಯವಸಾಯ ಮಾಡ್ತಾಯಿದ್ದಾರೆ. ಅದೇ ಥರ ನಮ್ಮ ರೈತರು ಚಾಕ್ನಳ್ಳಿ ರೈತರು ದನ ಕಟ್ಕೊ ಬಂದ್ಬಿಟ್ಟು ಅದುವೆ ಹೊಡಿತಿದ್ದಾರೆ. ನಾಟಿ ಇವತ್ತು ನೋಡಿ ಯಾವ ಥರ ಮನೆ ಹೊಡಿತಿದ್ದಾರೆ ಅಂತ. ನಾಟಿ ಇವತ್ತು ತುಂಬಾ ಸಖತ್ತಾಗ ಮನೆ ಹೊಡಿತಿದ್ದಾರೆ ನಮ್ಮ ಚಾಕ್ನಳ್ಳಿ ಗ್ರಾಮದ ರೈತರು ನೋಡಿ. ಯಾವ ಥರ ವ್ಯವಸಾಯ ಮಾಡ್ತಿದ್ದಾರೆ ಅಂತ ನೋಡಿ. ತುಂಬಾ ವ್ಯವಸಾಯ ಮಾಡ್ತಿದ್ದಾರೆ ನಿಜಕ್ಕೂ. ನಮ್ಮ ಚಾಕ್ನಳ್ಳಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ನೋಡಿ. ಯಾವ ಥರ ಇದು ಮಾಡ್ತಿದ್ದಾರೆ ಅಂತ ನೋಡಿ. ಅಲ್ವೇ ಹೊಡಿತಿದ್ದಾರೆ, ಅಲ್ವೇ ನಾಟಿ, ಅದಕ್ಕೆ ಅಲ್ವೇ ಹೊಡಿತಿದ್ದಾರೆ ನಮ್ಮ ಚಾಕ್ನಳ್ಳಿ ಗ್ರಾಮದ ರೈತರು. ಹಳ್ಳಿಕಾರ್ ದನಗಳು ಕಟ್ಕೊಬಂದ್ಬಿಟ್ಟು ನೋಡಿ ಯಾವ ಥರ ಹೊಡಿತಿದ್ದಾರೆ ಅಂತ. ಬಟ್ಟೆಗೆ ಕಾಲಿಗೆ ಬದಿಯಾದರೂ ಸರಿಯೇ ವ್ಯವಸಾಯ ಮಾಡಲೇಬೇಕು ನೋಡಿ. ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನೋಡಿ ನಮ್ಮ ಚಾಕ್ನಳ್ಳಿ ಗ್ರಾಮದ ರೈತರು. ಇಲ್ಲೆಲ್ಲ ಪೈರು ಬಿಟ್ಟಿದ್ದಾರೆ ತಂದು. ನಾಳೆಗೆ ಹೆಣ್ಣಾಳು ಬರ್ತಾರೆ, ಇಲ್ಲ ಇವತ್ತೇ ಬರ್ತಾರೆ ಹೆಣ್ಣಾಳು ಬಂದ್ಬಿಟ್ಟು ನಮ್ಮ ರೈತ ಮಹಿಳೆಯರು ನಾಟಿ ಹಾಕ್ತಾರೆ ನೀಟಾಗಿ. ಅದೇ ಥರ ನಮ್ಮ ರೈತರು ಯಾವ ಥರ ವ್ಯವಸಾಯ ಮಾಡ್ತಿದ್ದಾರೆ ನೋಡಿ. ಯಾವ ಏಜಲ್ಲಿ ಬಂದು ಕರುಗಳು ಹಿಡ್ಕೊಂಡು ನಿಜಕ್ಕೂ ಯಾವ ಥರ ನೋಡಿ ತುಂಬ ಸಖತ್ತಾಗಿ ವ್ಯವಸಾಯ ಮಾಡ್ತಿದ್ದಾರೆ. ಅದೇ ಥರ ನೋಡಿ ಗಾಡೀಲಿ ಪೈರು ಕೂಡ ತುಂಬ್ತಾಯಿದ್ದಾರೆ ನಮ್ಮ ರೈತರು. ಬುಟ್ಟಿ ತಗೊಂಡು ಬುಟ್ಟಿ ಒಳಗೆ ತುಂಬ್ಕೊಂಡು ನೋಡಿ ಪೈರು, ಭತ್ತದ ಪೈರು ಗಾಡೀಲಿ ಬಂದಿದ್ದಾರೆ ನಮ್ಮ ಚಾಕ್ನಳ್ಳಿ ಗ್ರಾಮದ ರೈತರು ನೋಡಿ. ಅದೇ ಥರ ಪಕ್ಕದಲ್ಲಿ ಕಬ್ಬು ಕೂಡ ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ. ಮರ ಗಿಡಗಳು, ತೆಗು ಮರಗಳು, ತೆಗು ಸಸಿಗಳು ನೋಡಿ. ದೂರದಲ್ಲಿ ಒಬ್ಬರು ನಮ್ಮ ರೈತರು ಒಬ್ಬರು ಅದುವೆ ಹೊಡಿತಿದ್ದಾರೆ. ಅಲ್ಲೂ ಕೂಡ ಹಳ್ಳಿ ಕರ್ದನ ಬಂದ್ಬಿಟ್ಟು ನೋಡಿ ಯಾವ ಥರ ಐತೆ ನೋಡಿ. ಇದು ಪ್ಲೇಸು ತುಂಬ ಸಕ್ಕತ್ತಾಗೈತೆ ಈ ಪ್ಲೇಸು ನಿಜಕ್ಕೂ. ನಮ್ಮ ರೈತರು ಏನಾದರೂ ಒಂದು ವ್ಯವಸಾಯ ಮಾಡ್ತಾವ್ರೆ, ಯಾವ್ಯಾವ ಥರ ತೌರಿಗಳು ಸಾರ್ತಾವ್ರೆ, ಯಾವ ಥರ ಪೈರು ತಿಳ್ತಾವ್ರೆ, ಭತ್ತದ ಪೈರ ಯಾವ ಥರ ಪೈರು ಹೊಡಿತಾಯಿದ್ದಾರೆ ನೋಡಿ. ಸಾಲ ಆಗಿ ಹೊಡಿತಿದ್ದಾರೆ ಪೈರ ನೋಡಿ ಯಾವ ಥರ ಅಂತ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳೆಲ್ಲ ಬಂದವೆ ನೋಡಿ. ಇವಾಗ ಈ ಸೀಸನಲ್ಲಿ ಬಂದ್ಬಿಡ್ತವೆ ಎಲ್ಲ ಹುಳ ತಿನ್ನೋಕ್ಕೆ ನೋಡಿ. ನಮ್ಮ ರೈತರು ಯಾವ ಥರ ಹೊಡಿತಿದ್ದಾರೆ ನಿಜಕ್ಕೂ. ಹಗ್ಗ ಇಟ್ಕೊಂಡು, ಅಲ್ವೆ ಹಿಡ್ಕೊಂಡು, ಹಳ್ಳಿಕಾರ್ದನಿಗೆ ನೊಗ ಕಟ್ಕೊಂಡು, ಸರಪಣಿ ಹಾಕೊಂಡು ಯಾವ ಥರ ಹೊಡಿತಿದ್ದಾರೆ ನೋಡಿ. ನೋಡಿ ಇಲ್ಲಿ ನಮ್ಮ ರೈತರು ಯಾವ ಥರ ಬುಟ್ಟಿಲಿ ಭತ್ತದ ಪೈರು ತುಂಬ್ಕೊಂಡು ಯಾವ ಥರ ತಲೆ ಮ್ಯಾಗ ಬೈಟ ಕಟ್ಕೊಂಡು ಯಾವ ಥರ ಹೊತ್ಕೊಂಡು ಹೋಗ್ತಿದ್ದಾರೆ ನೋಡಿ ನೀರ್ಗದ್ದೆ ಒಳಗಡೆ. ಅಣ್ಣ ಈ ಕಡೆ ಅಲ್ಲಿ ನೋಡಿ, ಅಲ್ಲಿ ನೋಡಿ
ತುಂಬ ಸಖತ್ತಾಗಿ ನಿಜವಾಗ್ಲೂ ತುಂಬ ಸಖತ್ತಾಗಿ ಇಟ್ಕೊಂಡು ಹೋಗ್ತಿದ್ದಾರೆ. ಇದು ದನ ಕೂಡ ತುಂಬ ಸಖತ್ತಾಗಿ ಹೊಡಿತಿದ್ದಾರೆ. ಅದೇ ಥರ ನಮ್ಮ ರೈತರು ಯಾವ ಥರ ಬುಟ್ಟಿ ಒಳಗಡೆ ಭತ್ತ ಪೈರು ತುಂಬ್ಕೊಂಡು ಯಾವ ಥರ ತಗೊಂಡು ಹೋಗ್ತಾರೋ ನೋಡಿದ್ರಿ ನೀವು. ಅಲ್ಲೊಬ್ರು ನೋಡಿ ನಮ್ಮ ರೈತರು ತೌರಿ ಸಾವ್ರ್ತಿದ್ದಾರೆ. ತೌರಿಯ ನೋಡಿ ಅಲ್ಲಿ ತೌರಿ ಸಾವ್ರ್ತಿದ್ದಾರೆ ನಮ್ಮ ರೈತರು ನೋಡಿ. ಚಾಕ್ನಳ್ಳಿಯ ರೈತರು ಯಾವ ಥರ ನೇಗ್ಲು ನೊಗ ಬಿಚ್ಚಿದ್ರು ದನಿನಿಂದ ನೋಡಿ, ಯಾವ ಥರ ಸರಪಣಿ ಸುತ್ತಾ ಇದ್ದಾರೆ ಇವಾಗ ನಗುಕ್ಕೆ. ಅದು ತಗೊಂಡು ಇವಾಗ ಗಾಡಿ ಒಳಗೆ ಮಡಿಕತ್ತಾರೆ. ಆಮೇಲೆ ಗಾಡಿಗೆ ದನಗಳ್ದು ಮೈ ತೊಳ್ಕೊಂಡು ನೀಟಾಗಿ ಮನೆಗೆ ಇಟ್ಕೊಂಡು ಹೋಗ್ತಾರೆ ನೋಡಿ ಯಾವ ಥರ. ಗಾಡೀಲಿ ಅಲ್ವೆ ಕೂಡ ಐತೆ ನೋಡಿ, ಇನ್ನೊಂದು ಅಲ್ವೆ, ಒಟ್ಟು ಎರಡೆರಡು ಅಲ್ವೆ ತಂದಿರ್ದು ನೋಡಿ. ಅದೇ ಥರ ನಮ್ಮ ರೈತರು ಅಲ್ಲೂ ಕೂಡ ಪೈರು ತಿಳ್ತಿದ್ದಾರೆ, ಭತ್ತದ ಪೈರ ನಾಟಿ ಅವ್ರದ್ದು ಕೂಡ. ಇಲ್ಲಿ ನೋಡಿ ತೆಗು ಮರ ಎಲ್ಲ ನೆಟ್ಟಿದ್ದಾರೆ ನಮ್ಮ ರೈತರು ಸುತ್ತಮುತ್ತ. ನಮ್ಮ ಕಡೆ ನಮ್ಮ ರೈತರಿಗೆ ತುಂಬ ಟ್ಯಾಂಕ್ಸ್, ನಿಜವಾಗ್ಲೂ ಧನ್ಯವಾದಗಳು.